ಬೆಳಗಾವಿ ಪ್ರಕರಣ ಸಾಕಷ್ಟು ವಿವಾದ ಬಂದಿದೆ ಸರ್. ನೋಡಿ, ಬೆಳಗಾಂದಲ್ಲಿ ಒಬ್ಬ KSRTC ಕಂಡಕ್ಟರ್ಗೆ ಮರಾಠಿ ಮಾತಾಡಲ್ಲ ಅನ್ನುವ ಕಾರಣಕ್ಕೆ ಹಲ್ಲೆ ಮಾಡಿದರು ಅನ್ನೋದನ್ನು ಕೇಳಿ ನನಗೆ ಭಾಳ ನೋವಾಗಿದೆ. ಸೌಹಾರ್ದತೆಯಿಂದ ಬಾಳಬೇಕಾದಂಥ ಈ ನಾಡಿನಲ್ಲಿ ಈ ರೀತಿ ಭಾಷೆ ವಿವಾದವನ್ನು ಎಬ್ಬಿಸಿ ಹಲ್ಲೆ ಮಾಡಿರುವುದು ಅತ್ಯಂತ ಅಕ್ಷಮ್ಯ ಅಪರಾಧ. ಇದನ್ನು ಮೊದಲೂ ಹೇಳಿದ್ದೇನೆ. ಹಾಗಾಗಿ ಅವರನ್ನು ಕರ್ನಾಟಕ ಸರ್ಕಾರ ಅತ್ಯಂತ ಕಟ್ಟುನಿಟ್ಟಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಈ ರೀತಿ ಯಾರೂ ಮತ್ತೊಂದು ಸರ್ತೆ ಮಾಡುವಂಥ ಧೈರ್ಯವನ್ನು ಮಾಡಲಾರದ ರೀತಿಯಂಥ ಒಂದು ಕ್ರಮವನ್ನು ಕಾನೂನಾತ್ಮಕವಾಗಿ ಸರ್ಕಾರ ಕೈಗೊಳ್ಳಬೇಕು. ಎಲ್ಲ ರಾಜ್ಯಕ್ಕೆ ಅಪಮಾನ ಆಗುವಂಥದ್ದು ಅಲ್ಲಿನ ಜನಪ್ರತಿನಿಧಿಗಳು ಬೆಳಗಾವಿ ಜನತೆ ಯಾರು ತೊಟ್ಟಿ ಬಯಸ್ತಾ ಇಲ್ಲ ಅಲ್ಲ, ಅದರಲ್ಲಿ ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ, ನಾನು ನೋಡಲಾರದೆ ಅಷ್ಟು ವಿವರವಾಗಿ ಮಾತನಾಡೋದಿಲ್ಲ. ಆದರೆ ನಾನು ಇಷ್ಟು ಹೇಳ್ತೀನಿ, ಇದರಿಂದ ಅಲ್ಲಿ ಯಾವುದೇ ರೀತಿಯಾದಂಥ ಎರಡು ಭಾಷೆಯನ್ನು ಮಾತನಾಡುವಂಥವ್ರು ಉದ್ವಿಗ್ನಕ್ಕೆ ಒಳಗಾಗಬಾರ್ದು. ಸೌಹಾರ್ದತೆಯಿಂದ ಬಾಳಬೇಕು. ದೇಶ ಎಲ್ಲ ರಾಜ್ಯ ದೇಶ ಎಲ್ಲ ನಮ್ಮದೇ ಇದು. ಆದರೆ ಈ ರೀತಿಯಾಗಿ ಮರಾಠಿ ಬರಲಿಲ್ಲ ಅನ್ನುವ ಕಾರಣಕ್ಕಾಗಿ ಯಾರೋ 4 ಜನ ಇವರು ಹಲ್ಲೆ ಮಾಡಿದರು ಅನ್ನೋದೇನಿದೆಯಲ್ಲ, ಇದು ಯಾವುದೇ ಕಾರಣಕ್ಕೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಟಾಲರೇಟ್. ಯಾರಿಗೆ ಯಾವ್ದು ಬೇಕಾದರೂ ಭಾಷೆಯನ್ನು ಮಾತನಾಡಲಿಕ್ಕೆ ಈ ದೇಶದಾಗ ಸ್ವಾತಂತ್ರ್ಯ ಅದ. ಅದರೊಳಗೆ ಇದು ಕನ್ನಡ ನಾಡಿದು, ನಮ್ಮ ರಾಜ್ಯ ಕರ್ನಾಟಕ. ಇಲ್ಲಿ ಕನ್ನಡ ಮಾತನಾಡಿದರೆ ಹಲ್ಲೆ ಆಗ್ತದಂತಂದ್ರೆ ಇದು ಸಹಿಸಲಿಕ್ಕೆ ಸಾಧ್ಯವಿರಲಾರ್ದಂಥದ್ದು ಅನ್ನೋಂಥದ್ದು ಅತ್ಯಂತ ಮತ್ತು ಅದನ್ನು ಪರೋಕ್ಷ ಕೇಸ್ ಕೊಟ್ಟರೆ ಅದನ್ನು ಕೇಸ್ ತೊಗೊಂಡು FIR ಮಾಡ್ತಾರೆ ಇವರು. ಕಮಿಷನರಿಗೆ ಗೊತ್ತಿಲ್ಲ, ಸಚಿವರಿಗೆ ಗೊತ್ತಿಲ್ಲ. ಇದು ಎಂಥದ್ದು ನೋಡ್ರಿ ಇದು. ಇನ್ನು ಮೂರನೇದಾಗಿ ನಾನಿಷ್ಟು ಈ ಸಂದರ್ಭದಲ್ಲಿ ವಿನಂತಿ ಮಾಡೋದೇನೆಂದರೆ ತಮ್ಮ ಮೂಲಕ, ಈಗ ಅದು ಘಟನೆ ಆದ ನಂತರ ಮಹಾರಾಷ್ಟ್ರದ ಬಸ್ಸುಗಳು ಇಲ್ಲಿ ಬಸ್ಸುಗಳು, ನಮ್ಮ ಕರ್ನಾಟಕದ ಬಸ್ಸುಗಳು ಮಹಾರಾಷ್ಟ್ರಕ್ಕೆ ಹೋದಾಗ ಕೆಲವರು ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆ ಬಸ್ಸುಗಳು ತಡೆಯೋದು, ಕೆಲವು ಕಡೆ ಹಲ್ಲೆ ಆದಂಥ ಪ್ರಕರಣಗಳು ಆಗಿದೆ. ನನ್ನ ಕಳಕಳಿ ಇಷ್ಟ ಇದ್ರಾಗ ಮಹಾರಾಷ್ಟ್ರದಿಂದ ಇಲ್ಲಿ ಬಂದು ಹೋಗುವಂಥ ಬಸ್ಸುಗಳಲ್ಲಿಯೂ ಕನ್ನಡಿಗರು ಮತ್ತು ಮರಾಠಿಗರು ಇಬ್ಬರು ಇರ್ತಾರೆ. ಕರ್ನಾಟಕದಿಂದ ಇಲ್ಲಿ ಬರೋದು ಹೋಗೋ ಬಸ್ಸುಗಳಲ್ಲಿ ಕನ್ನಡಿಗರು ಮರಾಠರು ಇಬ್ಬರು ಇರ್ತಾರೆ. ಆದ್ದರಿಂದ ಈ ಬಸ್ಸುಗಳನ್ನು ನಿಲ್ಲಿಸಿದ್ದು ಈ ರೀತಿ ಎರಡೂ ಕಡೆಯಿಂದ ಆಗಬಾರ್ದು. ಎರಡೂ ಕಡೆ ಸರ್ಕಾರಗಳು ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು.